ಬಾ ಇಲ್ಲಿ ಎತ್ಕೋತೀನಿ ಬಾ ಎತ್ಕೋತೀನಿ ಬಾರೋ ಬಾ ಎತ್ಕೋತೀನಿ ಬಾ ಆಯ್ತು ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಅವರಪ್ಪ ತಗೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತ ಬಂದಮೇಲೆ ಹೇಳ್ತೀನಿ. ಮತ್ತು ಹಂಗೆ ರಾಮನಗರಕ್ಕೆ ಹೋಗ್ಬೇಕಂತಲೂ ಅಂದ್ಕೊಂಡಿದ್ವಿ. ನಾನು, ನನ್ನ ಮಗಳು, ನಮ್ಮ ಮನೆಯವರು ಅದನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಮತ್ತು ಏನಕ್ಕೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಲೂ ಹೇಳ್ತೀನಿ. ಏನು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೋಬೇಕಿತ್ತು, ಅದನ್ನು ಹೇಳ್ತೀನಿ. ಓಕೆ, ಬನ್ನಿ. ಆಮೇಲೆ ಈಚೆ ಬಂದು ನೋಡಿದೆ, ಮನೆಯವರು ಇನ್ನೂ ನಾಷ್ಟ ಮಾಡ್ತಾಯಿದ್ರು. ಆದರೆ ಇವತ್ತು ವಾರ ಎಲ್ಲ ಮಾಡಿ ಅವ್ರನ್ನೇ ದೀಪಾಸಿ ಅಂತ ಹೇಳಿದ್ದೆ. ದೀಪಾಸಿ ಪಾಪ ನಾಷ್ಟ ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ಮಗಳು ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾಳೆ, ಹುಳ್ಳಿಕಾಳು ಅಯ್ಯೋದು. ನೋಡಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾಳೆ ಅಂತ. ಅವರು ಸೋಸಿರೋದನ್ನೆಲ್ಲ ಎತ್ತಿ ಮರಕ್ಕೆ ತುಂಬಿಕೊಡ್ತಾಯಿದ್ಲು. ನಾನು ಈಚೆ ಬಂದೆ, ಸ್ವಲ್ಪ ವಾಟ್ರ್ ಬಾಟಲ್ ಎತ್ಕೊಂಡು, ತಾಯಿ ಕಳ್ಳೆಲ್ಲ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ. ಸುಮ್ಮನೆ ಇರು ಮಗನೇ, ವಾಯ್ಸ್ ಕೊಡ್ತಿಲ್ಲ ಇಲ್ಲಿ. ಅದಾದಮೇಲೆ ಬೆಳಗ್ಗೆಲ್ಲ ಕಚ್ಕೊಂಡಿರೋದು ಎಷ್ಟು ಚೆನ್ನಾಗಿ ಉದುರಿಸ್ತಾ ಇದ್ಲು. ಅದಾದಮೇಲೆ ನಾನು ಅಂದರೆ ಅವ್ರ ಅಜ್ಜಿ ಅವರಪ್ಪ ಯಾರೇ ಎತ್ಕೊಳ್ಳಿ ಎತ್ಕೊ ಅಂದರೆ ಮೆಟ್ಲಿಳಿಯೋಕೆ ಬಂದರೆ ಎತ್ಕೊ ಅಂತ ಹಠ ಮಾಡೋಳು. ಆದರೆ ನಾನು ಬಂದರೆ ಆ ಥರ ಹಠ ಮಾಡ್ತಿರಲಿಲ್ಲ. 1 ವರ್ಷದ ಮಗಳಿಗೆ ನನ್ನ ಮಗಳು ಎಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡ್ತಾಳೆ ಅಂತ. ಈಗ ಅವರಪ್ಪ ವೀಡಿಯೋ ಮಾಡ್ತಿದ್ರಲ್ಲ, ಅದನ್ನ ನೋಡಿ ಹಠ ಮಾಡ್ಕೊಂಡು ಕೂತಿದ್ಲು. ನಾನೊಂದು 2 ಸ್ಟೆಪ್ ಇಳಿದ್ಮೇಲೆ ಅವಳೇ ಬಿಟ್ಟೊಟ್ಟೋಗ್ತಾರೆ ಅಂತ ಹೇಳಿ ನನ್ನ ಜೊತೆ ಎತ್ಕೊಂತ ಯಾವತ್ತೂ ಹಠ ಮಾಡಲ್ಲ. ಯಾಕೆಂದರೆ ನನಗೆ ಪ್ರಾಪರಾಗಿ ವಾಕ್ ಮಾಡೋದಕ್ಕಾಗಲ್ಲ. ಅವತ್ತು ಎಷ್ಟು ಚಿಕ್ಕ ತಲೆಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ನನಗಂತೂ ಖುಷಿಯಾಗುತ್ತೆ ನನ್ನ ಮಗಳು ವಿಷಯದಲ್ಲಿ. ನಾನು ಯಾಕೆ ಎಲ್ಲ ಬ್ಲಾಗಲ್ಲೂ ನಾನು ಓಡಾಡೋದು ಯಾವ ಬ್ಲಾಗಲ್ಲೂ ತೋರಿಸಿಲ್ಲ. ಆದರೆ ಇವತ್ತು ಯಾಕೆ ಈ ಥರ ಅಂದರೆ ನಾನು ಈ ಥರ ನಡೆಯೋದನ್ನೆಲ್ಲ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಮುಂದೆ ನಿಮಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಂದು ವಿಷಯ, ನಾನು ಸ್ವಲ್ಪ ನನಗೆ 13ನೇ ವಯಸ್ಸಲ್ಲಿ ಈ ಥರ ಓಡಾಡೋದು ಪ್ರಾಬ್ಲಮ್ ಆಗಿದ್ದು. ಅದಕ್ಕೂ ಜನ ನಾನು ಈ ಥರ ಓಡಾಡಿದ್ರೆ ನನ್ನ ಮಗಳಿಗೂ ಆ ಥರ ಆಗಿಬಿಡುತ್ತಾ, ಅದಕ್ಕೆ ಹೇಳ್ತಾರೆ. ಒಂದು 4 ತಿಂಗಳು, ವರ್ಷದ ಮೇಲೆ 4 ತಿಂಗಳು ನನ್ನ ಮಗಳು ಓಡಾಡಿದ್ದು. ಆವಾಗ ಹೇಳ್ತಿದ್ರು ನಿನ್ನ ಥರನೇ ಅಂತ ಆಡ್ಕೊಂಡ್ಬಿಡ್ತಾರೆ, ಬೇಗ ಓಡಾಡಲಿ ಅಂತ ಇದು ಮಾಡ್ತಿದ್ರು. ಅದೊಂದು ನನಗೆ ಅವರು ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾಗ ಅವ್ರ ಕೈ ಹಿಡ್ಕೊಂಡು ಓಡಾಡಿಸಿ ಅಲ್ಲಿ ರೂಢಿಯಾದ್ಲು. ಯಾಕೆಂದರೆ ತಾಯಿ ಆದವ್ರು ಕಳಿಸಿದ್ರೇ ಮಕ್ಕಳು ಬೇಗ ಕಲ್ತ್ಕೊಡೋದು. ನಾನೇ ಓಡಾಡೋದು ಕಷ್ಟ. ಪಾಪ ಅವಳನ್ನ ಎಲ್ಲಿ ಓಡಾಡಿಸ್ಲಿ. ಅದಾದಮೇಲೆ ಅವಳು ಶೂಸ್ ತೊಗೊಂಡು, ಶೂಸ್ ಬೇಡ ಅಂತ ಹೇಳಿ ಚಪ್ಪಲಿ ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಡಾಕ್ಟರೇ ಇರಲಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಇಲ್ಲ ಅಲ್ವಾ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಗಾಡಿ ಬೇರೆ ಸರ್ವಿಸ್ ಕೊಡಬೇಕಂತ ಹೇಳ್ತಿದ್ರು. ಹಾಗೆ ನಾವು ರಾಮನಗರ ಕರ್ಗ ರಾಮನಗರದಲ್ಲಿ ಯಾರ್ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಗೊತ್ತಿರುತ್ತಲ್ವ, ಕರ್ಗ ನಡೀತಿದೆ ರಾಮನಗರದಲ್ಲಿ. ಅಲ್ಲಿ ಎಕ್ಸಕ್ಕೋ ಈ ಥರ ಬ್ಯಾಂಗಲ್ಸು ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಲೈನಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಏನೇ ಕೇಳಲಿ 100 ಎಷ್ಟು ಅಂದರೆ 1 ಡಜನ್ 100 ಅಂತ ಆ ಥರ. ಮತ್ತು ಏನೇ ಕೇಳಲಿ 100, ಮಕ್ಕಳು ಬಳೆ ಕೇಳಲಿ 100 ಅಂತಲೇ ಹೇಳ್ತಾಯಿದ್ರು. ಅಂದರೆ ಇದೊಂದು ಅಂಗಡಿಲಿ ಇಷ್ಟ ಅಂತ ಹೋಗಿ ಬೇರೆ ಅಂಗಡಿಲಿ ಕೇಳಿದ್ರೆ ಅಲ್ಲೂ ಅಷ್ಟೇ ಹೇಳ್ತಾಯಿದ್ರು. ನಾನು ಆಮೇಲೆ ನನ್ನ ಮಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕಾಗುತ್ತೆ ಅಂತ ಒಂದು ಜೊತೆ ಬಳೆ ನೋಡಿದೆ. ಅದು ಪುಟ್ಟದಕ್ಕೆ ಅದಕ್ಕೂ 100 ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಬೇಡ ಅಂತ ಹೇಳಿ ನಮಗೆ 2 ಜೊತೆ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಗ್ಲಾಸ್ ಒಂಥರ ಕೈ ಇರುತ್ತಲ್ಲ ಆ ಥರದ್ದು ಗ್ಲಾಸ್ಗಳು ತೊಗೊಂಡು ನೋಡಿದೆ, ಇಷ್ಟ ಆಯಿತು. ಅವನ್ನ 100 ರೂಪಾಯಿಗೆ 4 ಅಂತ ಹೇಳಿದ್ರು. ಓಕೆ, ಕ್ವಾಲಿಟಿ ಇದೆ ಅಂದ್ಬಿಟ್ಟು ಅವನ್ನ 4 ತೊಗೊಂಡೆ. ಅದಾದಮೇಲೆ ನಾವು ಇನ್ನೂ ಲೈನು ಸುಖ ಇತ್ತು, ನೋಡ್ಕೊಂಡು ಹೋಗ್ತಾ ನೋಡಿ ಇಲ್ಲಿ ತೋರಿಸಿದ್ನಲ್ಲ ಇದೇ ಗ್ಲಾಸ್ನ ನಾನು 4 ತೊಗೊಂಡೆ 100 ರೂಪೀಸ್ ಕೊಟ್ಬಿಟ್ಟು. ಅದಾದಮೇಲೆ ದಾನ್ವಿಗೆ ಗೊಂಬೆ ಕೊಡ್ಸೋಣ ಅಂತ ನೋಡಿದ್ವಿ. ಅಲ್ಲಿ ಯಾವುದು ಅಂದರೆ ಇಷ್ಟ ಆಗೋ ಥರ ಗೊಂಬೆಗಳೇ ಇರಲಿಲ್ಲ. ಆಲ್ರೆಡಿ ಎಲ್ಲ ನೋಡಿ ಅಂದರೆ ಗೊಂಬೆಗಳು ಅವಳ ಹತ್ರ ಎಷ್ಟೊಂದಿದೆ ಈಗಾಗಲೇ. ಅದಕ್ಕೋಸ್ಕರ ಗೊಂಬೆಗಳು ಬೇಡ ಅಂತೇಳಿ ಪ್ಲಾಸ್ಟಿಕ್ದು ಪ್ಯಾರೆಟ್ ಎಲ್ಲ ಇತ್ತು, ಅದನ್ನು ನೋಡಿದೆ. ನಮ್ಮನೆಯವ್ರು ಏನಕ್ಕೆ ಅದು ಬೇಡ ಅಂತ ಅಂದರು. ಮತ್ತು ಒಂದು ಸ್ಟಿಕ್ಕರ್ ಡಬ್ಬಿ ಬ್ಯಾಂಗಲ್ಸ್ ರೋಲ್ ತೊಗೊಂಡ್ರೆ 10 ರೂಪೀಸು. ಅವ್ರ ಹತ್ರ ಸುಮ್ಮನೆ ಅಮ್ಮ ಸ್ಟಿಕ್ಕರ್ ಇಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಒಂದು ಜೊತೆ ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಳ್ಳೋಣ, ಡಬ್ಬ ತೊಗೊಳ್ಳೋಣ ಅಂತೇಳಿ ಅವ್ರ ಸೈಜ್ದು ಕೇಳಿದ್ದಕ್ಕೆ 20 ರೂಪಾಯಿ ಹೇಳಿದ್ರು. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು
ಹಂಗೆ ಮುಂದೆ ಎಲ್ಲ ನೋಡ್ಕೊಂಡೋದ್ವಿ. ಎಷ್ಟೊಂದು ಅಂಗಡಿಗಳಿಟ್ಟಿದ್ದಾರೆ, ಸೇಮ್ ಒಂದೇ ಥರ ತುಂಬ ಅಂಗಡಿಗಳಿತ್ತಲ್ಲಿ ಎಕ್ಸ್ಗೋ ರೋಡಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಆ ಕಡೆ ಒಂಥರ ಆಟ ಆಡೋ ಮೈದಾನ ಥರ ಇದೆ ಒಳಗಡೆ ಇದ್ರಿ ಹಿಂದೆ, ಅಲ್ಲೂ ಕೂಡ ಎಲ್ಲ ಅಂಗಡಿಗಳೇ. ಅಲ್ಲೋಗೋಣ ಅಂದರು ಬೇಡ ನನಗೆ ಯಾಕೋ ನೀವೇ ಗೊತ್ತಲ್ಲ ಅಂತಾರೆ. ಈಗ ನೋಡಿದ್ರಲ್ಲ ತುಂಬ ಟೈರ್ಡ್ ಆಗ್ತಿದ್ದು, ನಾನು ಇಷ್ಟು ದೂರ ನಡ್ಕೊಂಡು ಅಂಗಡಿಗಳೆಲ್ಲ ನೋಡ್ಕೊಂಬಂದಿದ್ದೆ ಹೆಚ್ಚು. ಎಲ್ಲ ಅಂಗಡಿಗಳನ್ನ ನೋಡ್ಕೊಂಡ್ಬಂದ್ವಿ. ಅಂದರೆ ಎಲ್ಲ ಮೇ ಬಿ ತೆಲುಗು ಮಾತಾಡ್ತಿದ್ರು, ಯಾವ ಕಡೆ ಇರುತ್ತೋ ಗೊತ್ತಿಲ್ಲ. ಅವರಂತೂ ರಾಮನಗರದವರಲ್ಲ ಅನಿಸ್ತು, ಬೇರೆ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಒಟ್ಟಿನಲ್ಲಿ ಎಷ್ಟು ಜನ ಕೇಳಿ ಎಲ್ಲ ಅಷ್ಟೇ ಹೇಳ್ತಾರೆ. ಎಲ್ಲರೂ ಕೇಳಿ ನಂಗೆ ಓಕೆ ಜಾಸ್ತಿ ಆದರೂ ಪರವಾಗಿಲ್ಲ. ಆ ಥರ ಬ್ಯಾಂಗಲ್ಸ್ ನಂಗೆ ಇಷ್ಟ ಆಯಿತು, ಯಾವಾಗಾದ್ರೂ ಹಾಕ್ಕೊಂಡಾಗ ತೋರಿಸ್ತೀನಿ, ಇದು ಕರ್ಗದಲ್ಲಿ ತೊಗೊಂಡೆ ಅಂತ ಹೇಳಿ. ಇಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನನ್ನ ಮನೆಯವ್ರ ಪಾಪ ನನ್ನ ಮಗಳನ್ನ ಎತ್ಕೊಂಡು ನನ್ನನ್ನು ಇಟ್ಕೊಂಡು ವಿಡಿಯೋ ಮಾಡ್ತಿದ್ರಲ್ವ, ಅದಕ್ಕೋಸ್ಕರ ಇದೊಂದು ಅಂಗಡಿಗೆ ಹೋದ್ವಿ. ಇದೊಂದು ಅಂಗಡಿ ಲಾಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇದೊಂದು ಅಂಗಡಿ ನೋಡಿದ್ವಿ. ಈ ಅಂಗಡಿಲಿ ಪಾಪ ಯಾರೋ ಬೇರೆ ತೊಗೋತಾಯಿದ್ರು, ನಾನು ನೋಡ್ತಾಯಿದ್ದೆ. ನಮ್ಮ ಮನೆಯವರು ನಾನು ಬಿಟ್ಬಿಟ್ಟು, ಅಂದರೆ ನನಗೇನೋ ಸ್ವಲ್ಪ ಸಪೋರ್ಟ್ ಇದ್ದರೂ ಸಾಕು, ನಾನೇನು ಅವ್ರನ್ನ ಕೇಳಲ್ಲ. ಅದಾದಮೇಲೆ ನಾವು ಅಲ್ಲಿಂದ ಯಾಕೋ ಏನೂ ಇಷ್ಟ ಆಗಲಿಲ್ಲ, ಅವ್ರ ಪ್ರೈಸ್ ನನಗೆ ಇಷ್ಟ ಆಗ್ತಿರಲಿಲ್ಲ, ಅದಕ್ಕಿಂತ ಜಾಸ್ತಿ ಇತ್ತು. ಅದಕ್ಕೆ ಹೇಳಿ ನಮ್ಮ ಮನೆಯವರು ಗಾಡಿ ಸರ್ವಿಸ್ ಕೊಟ್ಟಿದ್ರಲ್ಲ, ನಾನು ಇಲ್ಲೇ ರೋಡಲ್ಲಿ ಒಂದು ಕಲ್ಲಿತ್ತು ಮತ್ತು ಅಲ್ಲೆಲ್ಲ ಅಂಗಡಿಗಳಿತ್ತು, ಅಲ್ಲಿ ಕೂರಿಸ್ಬಿಟ್ಟು ಐಸ್ ಕ್ರೀಮ್ ಪಾರ್ಲರ್ ಇತ್ತಲ್ಲಿ ಹೋಗಿದ್ರು. ತುಂಬ ಬಿಸಿಲು, ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ ಹೇಳಿ ರೋಡಲ್ಲಿ. ಇದು ಮೇನ್ ರೋಡು. ಮತ್ತು ಹಂಗೆ ನೋಡ್ಬೋದು ಹಾಕ್ತಾನೆ ಮತ್ತೆ ಮಳೆ ಬಂದೋಗಿದೆ. ಹೆಂಗೆ ವೆದರ್ ಹೇಳೋಕ್ಕೆ ಆಗಲ್ಲ. ಹಾಯ್ ಫ್ರೆಂಡ್ಸ್, ಮತ್ತೆ ಬಾಕಿ ಕೂತಿದ್ದಾಳೆ. ಇವತ್ತಂತೂ ಫುಲ್ಲು ಟಯರ್ಡ್ ಆಗೋಯ್ತು, ಯಾಕೆಂದರೆ ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ, ಹಂಗೆ ಸ್ವಲ್ಪ ರಾಮನಗರಕ್ಕೆ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ರಾಮನಗರಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನೋಡಿದ್ರಲ್ಲಿ ಇವರು ಗಾಡಿನ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿ ಸರ್ವಿಸ್ ಕೊಟ್ಟರು. ಆ ಟೈಮಲ್ಲಿ ಸರ್ವಿಸ್ ಕೊಡೋ ಟೈಮಲ್ಲಿ ನೋಡ್ಕೊಂಬಂದ್ರಲ್ಲ ರಾಮನಗರ ಸ್ವಲ್ಪ ಎಲ್ಲ ಫುಲ್ಲೆಲ್ಲ ರೌಂಡ್ ಹಾಕಿಲ್ಲ, ಒಂದು ಐದಾರಿಗಿಂತ ಸ್ವಲ್ಪ ಜಾಸ್ತಿ ಅಂಗಡಿಗಳನ್ನ ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡದ್ರಲ್ಲಿ ಒಂದು ಜೊತೆ ಬ್ಯಾಂಗಲ್ಸ್ ತೊಗೊಂಡೆ, ಮತ್ತು 4 ಟೀ ಕಪ್ಪು ಅಂತ ಇಟ್ಕೊಂಡು ಕುಡಿಯೋವಂಥದ್ದು ಕಪ್ಗಳನ್ನ ತೊಗೊಂಡೆ. ಎಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ, ಎಲ್ಲ ಅಂಗಡಿಲೂ ಒಂದೇ ರೇಟ್ ಹೇಳ್ತಾರೆ. ಎಲ್ಲ ಮೇ ಬಿ ಮಾತಾಡ್ಕೊಟ್ಟಿದ್ದಾರೆ ಅನಿಸುತ್ತೆ. ಯಾರೂ ಹೋಗಲ್ಲೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಬೇಡಿ. 10 ರೂಪಾಯಿನ ಸ್ಟಿಕ್ಕರ್ ಡಬ್ಬಿನ 20 ರೂಪಾಯಿ ಹೇಳ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಕೇಳಿಬಿಟ್ಟು ನೋಡ್ಕೊಂಡು ಬಂದುಬಿಟ್ವಿ. ಮಕ್ಳು ಬಳಿನೂ 100 ರೂಪಾಯಿ ಇದೆ, ದೊಡ್ಡವ್ರಿಗೂ 100 ರೂಪಾಯಿ ಇದೆ, ಎಲ್ಲ 100 ರೂಪಾಯಿ ಇದೆ. ಹಾಗೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಏನಕ್ಕೆ ಅಂತ ಅಂದರೆ ಮಗುವಿಂದ ಇನ್ನೊಂದು ಮಗು ಹೋಗ್ಬಾರ್ದು ಅಂತ ಹೇಳಿ ಅಂತರ ಇಂಜೆಕ್ಷನ್ ಅಂತ ತೊಗೋತಾರೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇಂಜೆಕ್ಷನ್ ತೊಗೊಳ್ಳೋಣ ಅಂತ ಹೋದೆ, ಬಟ್ ಡಾಕ್ಟರು ನರ್ಸ್ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾಳೆ ಹೋಗಬೇಕು ಅಂತ ಹೇಳಿದ್ದಾರೆ. ನಾಳೆ ಬನ್ನಿ ಅಂತ ಹೇಳಿದ್ರಲ್ಲಿ ನಾಳೆ ಹೋಗ್ಬಿಟ್ಟು ನನ್ನ ಮಗಳನ್ನ ತಡ್ಕೋಬೇಕಿಲ್ಲ ಅಂದರೆ ನಾಯಿ ಹತ್ರ ಹೊರಟಾಗ್ತಾಳೆ. ನಾಳೆ ಹೋಗ್ಬಿಟ್ಟು ಹಾಕ್ಸ್ಕೋಬೇಕು. ಬಟ್ ಅದು ಹಾಕ್ಸ್ಕೊಂಡ್ಮೇಲೆ ನನ್ನ ಪೀರಿಯಡ್ ಪ್ರಾಬ್ಲಮ್ ಆಗಿದೆ, ಅದನ್ನು ಕೇಳಿಕೊಂಡು ಬರಬೇಕು. ಅದರದ್ದು ನಾಳೆ ಬ್ಲಾಗಲ್ಲಿ ಹಾಕ್ತೀನಿ, ಅದು ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಹೇಳಿ. ಅದಾದಮೇಲೆ ಇನ್ನೂ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೋಬೇಕಂತ ಹೇಳಿದೆ ಅಲ್ವಾ. ಅದೇನಕ್ಕೆ ಅಂದರೆ, ನೀವು ಫಸ್ಟ್ ನನ್ನ ಮಗಳು ಮೆಟ್ಲು ಇಟ್ಕೊಂಡು ನನ್ನ ಕೈ ಇಟ್ಕೊಂಡು ಮೆಟ್ಲು ಇಳಿಯೋದನ್ನ ನೋಡಿದ್ರಲ್ವ. ಅವಳು ಯಾರಾದರೂ ಇದ್ದರೆ ಮೆಟ್ಲು ಇಳಿಯೋಕ್ಕೆ ಎತ್ಕೊ ಅಂತ ಇದು ಮಾಡಿಬಿಡ್ತಾಳೆ. ನನ್ನ ಜೊತೆ ಇಳ್ದಂಗೆ ಬೇರೆಯವ್ರ ಜೊತೆ ಇಳಿಯಲ್ಲ. ಯಾಕೆಂದರೆ ನನ್ನ ಮಗಳಿಗೆ 1 ವರ್ಷಕ್ಕೆ ಅಷ್ಟೊಂದು ಮೈಂಡು ಮೆಚೂರ್ಡ್ ಆಗಿಬಿಟ್ಟಿದೆ ಅನಿಸುತ್ತೆ ನನಗೆ. ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೋತಾಳೆ ನನ್ನ ಮಗಳು ಅಂತ. ನಾನು ಇಳಿಬೇಕು ಅಂದರೆ ಸಾಕು ಎತ್ಕೊಂತ ಹಠನೇ ಮಾಡಲ್ಲ, ಕೈ ಇಟ್ಕೊಂಡು ಸೀದಾ ಬರ್ತಾಯಿದ್ದಾಳೆ. ಆ ವಿಡಿಯೋದಲ್ಲಿ ಅವ್ರ ಅಪ್ಪ ಇದ್ರು ಅಂತ ಹೇಳ್ತಾ ಇದ್ಲು, ಅವ್ರ ಅಪ್ಪ ವಿಡಿಯೋ ಮಾಡ್ತಿದ್ರು ಅಂತೇಳಿ. ಯಾವ ವಿಷಯಕ್ಕೂ ಅವಳು ಅಳೋದೇ ಇಲ್ಲ. ನಾನು ಬರ್ತೀನಿ ಅವಳನ್ನ ಕರ್ಕೊಂಡು, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೋಬೇಕಂತ. ಏಕೆಂದರೆ ನನಗೆ ಒಂದು ಮಧ್ಯ ಏಜಿಂದ ಕಾಲು ಪ್ರಾಬ್ಲಮ್ ಇದೆ. ಏನಂದರೆ ಅದು ದೇವ್ರು ಕೊಟ್ಟಿರೋದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಈ ಥರ ಇರಬೇಕು ಅಂದರೆ ನಾವು ಆ ಥರನೇ ಇರಬೇಕು. ಏನು ಇಲ್ಲ ನನಗೆ ದೇವ್ರು ಈ ಥರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಸತ್ತೋಗ್ಬೇಕಿತ್ತು ಜನಕ್ಕೆ. ಚಿನಿ ನನ್ನ ಮಗಳು ಮಾತ್ರ ದಾನು
ನನ್ನ ಮಗಳು ಹೇಳ್ತಿದ್ದೆ ಅಲ್ಲ, ನಾವು ಈಗಿದ್ದೀವಿ ಅಂತ ಹೇಳಿ ನಾವು ಏನಾದರೂ ಮಾಡ್ಕೊಂಡು ಸತ್ತೋಗಿದ್ರೆ ಅಯ್ಯೋ ಬಿಡು ಹೆಂಗೋ ಜೀವನದಲ್ಲಿ ಕಷ್ಟಪಡೋ ತಪ್ಪು ಸತ್ತೋಗ್ಬಿಟ್ಲಲ್ಲ ಅಂತ ಸ್ವಲ್ಪ ಹಾಲು ಕುಡಿತಿದ್ರು ಅನಿಸುತ್ತೆ. ನೋ ನನ್ನ ಮಗಳನ್ನ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಮಗನೆ ಒಂದು ನಿಮಿಷ. ಹಾಂ, ಎಲ್ಲ ಡೋರ್ಸು ಕ್ಲೋಸ್ ಮಾಡಿದ್ದೀನಿ, ಎಲ್ಲೋ ಹೋಗಲ್ಲ, ಹಳೆ ಹಾಕ್ಕೊಂಡು ಕೂತಿರ್ತಾಳೆ. ಹೌದು, ಈ ಥರ ಲೈಫಲ್ಲಿ ಏನಾದರೂ ಸ್ಟ್ರಗಲ್ಸ್ ಆಗಿಬಿಟ್ರೆ ಅವ್ರು ಏನು ಫೇಸ್ ಮಾಡಿದೆ ಅವ್ರು ಸತ್ತೋಗ್ಬಿಡ್ಬೇಕು ಜನಕ್ಕೆ. ಯಾಕೆಂದರೆ ಹೇಳ್ತಾರಂತೆ, ಯಾರ ಹೆಸ್ರನ್ನ ನಾನು ತಗೊಳ್ಳಲ್ಲ, ಕೆಲವೊಬ್ಬೊಬ್ರು ಹೇಳ್ತಾರೆ ಇಲ್ಲಿ ಅಂತ ಅಲ್ಲ, ನಾನು ಬೆಳೆದ ಜಾಗದಲ್ಲೂ ಮಾತಾಡ್ಕೊಂಡಿದ್ದಾರೆ, ಮದುವೆಯಾಗಿ ಬಂದಿರೋದವು ಮಾತಾಡ್ತಾರೆ, ಒಟ್ಟಿನಲ್ಲಿ ಮಾತಾಡಿದ್ದಾರೆ. ಏನು ಅಂತ ಅಂದರೆ ನನಗೆ ಯಾಕೆ ಬೇಕಿತ್ತು ಇವಳನ್ನ ಮದುವೆ ಆಗೋಂಥದ್ದು, ಎಳ್ದಾಡ್ಕೊಂಡು ಅಂದರೆ ಅವ್ರ ಸಪೋರ್ಟ್ ಎತ್ಕೊಂಡು ನಾನು ಓಡಾಡ್ತೀನಿ ಹೊರಗಡೆ ಹೋದಾಗ, ಈ ಎಳ್ದಾಡ್ಕೊಂಡು ಓಡಾಡೋಂಥದ್ದು ಏನಿತ್ತು ಇವನಿಗೆ, ಯಾಕೆ ಇವಳನ್ನ ಮದುವೆ ಆದ ಅಂತ ಅಂದ್ರಂತೆ. ಅದಿರಲಿ, ನನಗೆ ಅತಿ ಅಂತಾರೆ, ಅದು ಒಪಿನಿಯನ್, ಅವ್ರು ಬೇಜಾರಾಗಲ್ಲ. ನನ್ನ ಮಗಳಿಗೆ ನಿಮ್ಮಮ್ಮ ಹೆಂಗೆ ನಡೀತಾರೆ ತೋರಿಸು, ಅದಿನ್ನೂ 1.5 ವರ್ಷದ ಮಗು, ಅದಕ್ಕೆ ಆ ಥರ ತುಂಬಬೇಕಾ ತಲೆಗೆ ಅಂತ ಆ ಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನೀವು ಯಾಕೆ ಹಿಂಗೆಲ್ಲ ಅಂತಾರೆ, ಬೇರೆ ಮಕ್ಕಳು ಅವ್ರನ್ನ ಆಡ್ಕೊಳ್ಳಿ, ಇನ್ನೇನಾದರೂ ಮಾಡ್ಕೊಳ್ಳಿ, ನಮ್ಗೆ ಬೇಜಾರಾಗಲ್ಲ. ಅದು ಅವ್ರು ಹೆಂಗೆ ಬುದ್ಧಿ ಕಲಿಸಿರ್ತಾರೋ ಹಂಗೆ. ಇನ್ನು ನಮ್ಮ ಮಕ್ಳ ತಲೆಗೆಲ್ಲ ಯಾಕಂತ ತುಂಬ್ತಾರೆ, ಅವಳು ನಾನು ಹೇಗಿದ್ದೀನೋ ಓಕೆ, ಅವಳು ನಮ್ಮಮ್ಮ ಹಿಂಗಿದ್ದಾಳೆ ಅಂತ ಅವಳು ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅದು ನಮ್ಮ ಮಕ್ಳಿಗೆ ಗೊತ್ತು. ಅದಕ್ಕೆ ಹೇಳಿದ್ದು, ಕೈ ಇಟ್ಕೊಂಡು ಅವಳು ನನ್ನ ಎತ್ಕೊ ಅಂತ ಕೇಳೋದೇ ಇಲ್ಲ ಅವಳು. ಅದು ಚೆನ್ನಾಗಿ ಇಳಿದು ಬರ್ತಾಳೆ ಮೆಟ್ಲನ್ನೆಲ್ಲ. ಯಾವತ್ತೂ ಅಷ್ಟು ಆಟ ಮಾಡೋದು ನನ್ನ ಹತ್ರ. ಎಲ್ಲರ ಥರ ನಾನು ಮನೆ ಕೆಲಸ ಮಾಡ್ತೀನಿ, ಏನೋ ಈ ಥರ ಇದ್ದೀನಿ ಅಂತೇನೋ ಯಾರೂ ಬಂದು ಮಾಡಿಕೊಡಲ್ಲ. ನಾನೇ ಪಾತ್ರೆ ತೊಳಿತೀನಿ, ನಾನೇ ಬಟ್ಟೆ ತೊಳಿತೀನಿ, ನಾನೇ ಮನೆ ಕಸ ಗುಡಿಸ್ಕೊಂಡು ನಾನೇ ಮನೆ ಒರೆಸ್ತೀನಿ, ನನ್ನ ಮಗಳನ್ನು ನಾನು ನೋಡ್ಕೋತೀನಿ. ನಾನು ಈ ಥರ ಇದ್ದೀನಿ ಅಂತೇಳಿ ಯಾರೂ ಬಂದು ನೆನ್ಪು ಮಾಡಲ್ಲ. ಆದರೂ ಯಾಕೆ ಈ ಥರ ಎಲ್ಲ ಮಕ್ಳ ತಲೆಯಲ್ಲಿ ಯಾವತ್ತೂ ದಯವಿಟ್ಟು ಯಾರು ಆ ಥರ ಹೇಳ್ಕೊಟ್ಟಿರೋರು ವಿಡಿಯೋ ನೋಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಮಕ್ಕಳ ತಲೆ ಈ ಥರ ವಿಷಯಗಳನ್ನ ತುಂಬಾರ್ದು. ಅವ್ರ ಪೇರೆಂಟ್ಸ್ ಬಗ್ಗೆ ಅವ್ರ ಕೀಳಿನ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನೊಬ್ಬರು ಒಂದು ವಿಷಯ ಇದೆ, ಅವ್ರಿಗೆ ಸೀರೆ ಯಾಕೆ ಬೇಕು ಅಂತ ಅಂದರೆ, ನಾನು ಓಡಾಡಲ್ಲ, ಎಲ್ಲಿ ಹೋಗಲ್ಲ, ಅವ್ರ ಸೀರೆ ಯಾಕೆ ಬೇಕು, ಸೀರೆ ಏನಕ್ಕೆ ಅಷ್ಟೊಂದು ಬೇಕು ಅಂತ ಕೇಳಿ. ನಾನು ಸ್ವಲ್ಪ ನನ್ನ ಮಗಳ ಶ್ರೀಮಂತದಲ್ಲಿ ಸ್ವಲ್ಪ ಸ್ಯಾರೀಸ್ ಬಂದಿದ್ದು, ಅದಕ್ಕೋಸ್ಕರ ಇಷ್ಟೊಂದು ಸೀರೆ ಅವ್ರಿಗೆ ಏನಕ್ಕೆ, ಅವ್ರೇನು ಓಡಾಡ್ತಾರೆ ಎಲ್ಲಾದರೂ ಹಾಕೊಂಡು ಅಂತ ಎಲ್ಲ ಅಂತಾರೆ. ಏನು ಇಷ್ಟು ಒಂಥರ, ಈಗ ಅದೇ ನನ್ನದೇ ಪರಿಸ್ಥಿತಿ ಅವ್ರಿಗೆ ಬಂದುಬಿಟ್ರೆ ಅವ್ರೇನು ಮಾಡ್ಕೊಳ್ತೇ ಇಲ್ವಾ, ಅವ್ರೇನು ತಿನ್ನೋದೇ ಇಲ್ಲ, ಅಯ್ಯೋ ಕೊರಗಿ ಜೀವ ಬಿಟ್ಬಿಡ್ತಾರೆ ಅನಿಸುತ್ತೆ. ಏನು ಒಂಥರ ಮೆಂಟಾಲಿಟಿ ಅಂತ ಅಂದರೆ ನಿಜವಾಗ್ಲೂ ಒಂಥರ ಬೇಜಾರಪ್ಪ. ಅವ್ರವ್ರ ಮನಸ್ಥಿತಿ ತೋರಿಸೋದು ನಮಗೆ ಅಂಥವ್ರು ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಹತ್ರಕ್ಕೆ ಸೇರ್ಸೋಕ್ಕೂ ಒಂಥರ ಅವರಿಂದ ದೂರನೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ನಾನು ಅದಕ್ಕೆ ಆಮೇಲೆ ನನ್ನ ಬಗ್ಲದಲ್ಲಿ ಕಳ್ಸೋದು ಬೇಡ ಅಂತ ಜಾಸ್ತಿ ಅಂತ ಅನಿಸ್ಬಿಡ್ತು. ಇಲ್ಲಾಂದರೆ ಅವ್ರು ಇನ್ಯಾರ ಹತ್ರ ಹೇಳಿದ್ರು ಡೈರೆಕ್ಟಾಗಿ ಬಂದು ನಮ್ಮ ಹತ್ರನೇ ಹೇಳ್ತಿದ್ದಾರೆ, ಅಯ್ಯೋ ಇದೇನಿದು ಹಿಂಗೆ ಒಂಥರ ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅದು ಅನ್ಸೋದೇ ಇಲ್ಲ ಅವರಿಗೆ ಅಂತ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಡಾಕ್ಟರ್ ನೀನು ಗ್ರೇಟ್ ಬಿಡು ಇಂಥ ಎಷ್ಟೋ ಜನ ಚೆನ್ನಾಗಿರೋ ಜೋಡಿ ಈಗ ಏನೇನೋ ಕಾರಣ ಕೊಟ್ಟು ದೂರ ಆಗ್ತಿದ್ದಾರೆ. ನೀನು ಅದರಲ್ಲೂ ಈ ಥರ ಒಂಥರ ಚಾಲೆಂಜಾಗಿ ಫೇಸ್ ಮಾಡ್ತಿರೋದು ನನ್ನ ಜೀವನ. ನಂಗೆ ಗೊತ್ತು, ರಾತ್ರಿ ಆದರೆ ನಂಗೆ ನಿದ್ದೆನೇ ಬರಲ್ಲ, ಕಾಲು ಸ್ವಲ್ಪ ಹಿಂಗೆ ಇದು ಮಾಡಿಬಿಡ್ತೀನಾಗ ಅದಕ್ಕೋಸ್ಕರ ಅದು ಸಿಕ್ಕಾಪಟ್ಟೆ ಉರಿ ಆಗುತ್ತೆ, ಕಾಲು ಬೆಳ್ಳೆಲ್ಲ. ರಾತ್ರಿ ಆದರೆ ನಿದ್ದೆ ಬರಲ್ಲ, ರಾತ್ರಿ ನಿದ್ದೆ ಬರಲ್ಲ. ನಾವೇನು ಅನುಭವಿಸ್ತಿದ್ದೀವಿ ಅಂತ ನಮಗೆ ಗೊತ್ತು. ನಿಂತ್ಕೊಂಡು ಏನೋ ಮಾತಾಡ್ತಾರೆ, ಈಗ ನಾನು ಸತ್ತೋದ್ರೆ ಬಿಡು, ಅವ್ಳು ಸತ್ತೋದ್ರು, ಏನಕ್ಕೆ ಅವಳಿಗೆ ಜೀವನ, ಅಯ್ಯೋ ಹಿಂಗೆ ತಿರ್ಗಾಡೋಕ್ಕಾಯ್ತಿರಲಿಲ್ಲ, ಏನೂ ಇಲ್ಲ, ಸತ್ತಿದ್ದೆ ಒಳ್ಳೇದಾಯಿತು ಅಂತಾರೆ ಹೊರ್ತು ಪಾಪ ಇರಬೇಕಿತ್ತು ಅಂತ ನಿಜವಾಗ್ಲೂ ಯಾರು ಅಂದ್ಕೊಳ್ಳೋದು. ಆ ಥರ ಏನೋ ಒಂಥರ ಕೆಟ್ಟ ಮನಸ್ಥಿತಿ ಇನ್ನೂ ಯಾವಾಗ ಹೋಗುತ್ತೋ ಮಾತ್ರ. ಒಂಥರ ಜನರ ಮಾತೇ ಒಂಥರ ಬೇಜಾರಾಗ್ಬಿಡುತ್ತೆ.
ಓಕೆ ಬೈ ಒಂಥರ ಒಬ್ಬೊಬ್ಬಳೆ ಇದ್ದಾಗ ನೆನೆಸ್ಕೊಂಬಿಟ್ರೆ ನಂಗೆ ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಡುತ್ತೆ ಒಂಥರ. ಓಕೆ ಬಿಟ್ಟಾಕಿ ಅಂತ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಇಂಥವ್ರು ಅಂತ ನಾನು ಯಾವತ್ತೂ ಯಾರಿಗೂ ಹೇಳಲ್ಲ, ಮೆನ್ಷನ್ ಮಾಡಲ್ಲ. ನೋಡಿದವರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಮ್ಮದು ಒಂದು ಜೀವನ. ಇನ್ನೊಬ್ರು ನೀನು ಮದುವೆಗಿನ ಮುಂಚೆ ನಿಮ್ಮದೇ ಜೀವನ ಸರಿ, ಮದುವೆ ಆಗದೆ ಹಂಗೆ ಹಿಂಗೆ ಏನಾರು ಅವಾಗ ನನಗನ್ಸುತ್ತೆ ಯಾಕೆ ನಮ್ಮ ಈ ಥರ ಆಗ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಮನಸ್ಸಲ್ಲಿರೋ ಏನೋ ಆಸೆಗಳೇ ಬರಲ್ವ, ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅನ್ಸೋದು ಅವ್ರವ್ರ ಇಷ್ಟ. ಈಗ ಎಷ್ಟು ಜನ ನನಗಿಂತ ಹೀನಾಯವಾಗಿರ್ತಾರೆ ಅಂದರೆ ಪಾಪ ಅದು ಹೀನಾಯವಾಗಿ ಅಂತ ಹೇಳೋಕ್ಕೆ ಹೋಗಲ್ಲ. ಎಷ್ಟು ಕಷ್ಟಪಟ್ಕೊಂಡು ವೀಲ್ ಚೇರಲ್ಲಿ ಓಡಾಡೋರ್ಗೂ ಮಕ್ಕಳಾಗಿರೋದಿದೆ. ಅವ್ರು ಹಿಂಗೆ ನೋಡ್ಕೋತಾ ಇರ್ಬೋದು. ನನಗಾರ ಕಣ್ಣು ಕಾಣಿಸುತ್ತೆ, ಕಾಲ್ದು ಒಂದು ಪ್ರಾಬ್ಲಮ್ ಬಿಟ್ಟರೆ ಕಣ್ಣು ಕಾಣಿಸುತ್ತೆ, ಎಲ್ಲ ಮಾಡ್ಕೋತೀನಿ. ಕಣ್ಣು ಕಾಣಿಸ್ತಾ ಇರೋರು ಊಟ ಹೆಂಗೆ ತಿಂತಾರೆ ಮಕ್ಕಳಿಗೆ ಅಲ್ವಾ, ಅವರೆಷ್ಟು ಕೇರಾಗಿ ಮಕ್ಕಳು ಸಾಕ್ತಾರೆ ಅನ್ನೋರಿಗೇನೋ 5 ನಿಮಿಷಕ್ಕೆ ಅಂದ್ಬಿಡ್ತಾರೆ. ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ನಾವೆಷ್ಟು ಕಷ್ಟಪಟ್ಟು ಎಷ್ಟು ಜೀವನದಲ್ಲಿ ಒಂಥರ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ. ಈ ಹುಡ್ದೊಂದು ಮಾತುಗಳು ಬೇರೆ. ಅದ್ರ ಜೊತೆ ಯಾವುದೋ ಮೈಂಡಿಗೆ ಜಾಸ್ತಿ ಹಚ್ಕೊಬಾರ್ದು. ಈಗ ನಾವು ರಾಮನಗರದಿಂದ ಬರೋಷ್ಟರಲ್ಲಿ ಅಲ್ಲೇ ಸ್ವಲ್ಪ ಚಾಟ್ಸ್ ತಿಂದ್ವಿ. ಐಬ್ರೋಸ್ ಮಾಡಿಸ್ಕೋಬೇಕಿತ್ತು, ಐಬ್ರೋಸ್ ಮಾಡಿಸ್ಕೊಂಡ್ಬಂದೆ ನಾನು. ಹಂಗೆ ನಾವು ಬರೋಷ್ಟು 4 o'clock ಆಗೋದು. ಸ್ವಲ್ಪ ನನ್ನ ಮಗಳು ಅಲ್ಲಿ ಸ್ವಲ್ಪ ಊಟ ತಿಂದಿಲ್ಲ. ಈಗ ಊಟ ತಿನ್ಸಿದ್ರೆ ರಾತ್ರಿ ತಿನ್ನಲ್ಲ, ಸ್ವಲ್ಪ ತಿಂದಿಲ್ಲ ಅಂತ ಹೇಳಿ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಹಣ್ಣು ಕೊಟ್ಟೆ ಬಂದ ತಕ್ಷಣ ತೋರಿಸ್ತಿದ್ದೀವಿ. ನನ್ನ ವೇಲ್ ತೊಗೊಂಡು ಗುಮ್ಮ ಮಾಡ್ತಿದ್ದಾಳೆ. ಗುಮ್ಮ ಮಾಡು ಮಗನೆ. ಚಿನ್ನಿ ಬಾಯಲ್ಲಿ ನೀನಣ್ಣ ತೆಗಿ. ಫಸ್ಟ್ ಅವಳು ಡಾಗ್ ಗೊಂಬೆನ ಇಟ್ಕೋತಿದ್ಲು, ಈಗ ಮಿಕ್ಕಿ ಮೌಸ್ನ ಇಟ್ಕೋತಿದ್ದಾಳೆ. ಆಮೇಲೆ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಹಾಲಂತೂ ನಾನು ಮಾತಾಡೋಷ್ಟರಲ್ಲಿ ಅಂದರೆ ಹಾಲನ್ನ ಚೆನ್ನಾಗಿ ಕುದಿಸಿನೇ ಕೊಡಬೇಕು ಮಕ್ಕಳಿಗೆ. ಅದು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕುದಿಸಿ ನಾನು ಹಾಗೆ ನಿಮ್ಮ ಹತ್ರ ವಿಷಯ ಶೇರ್ ಮಾಡಿಕೊಂಡೆ, ಕುದಿಯೋಕ್ಕೆ ಬಿಟ್ಟು. ಓಕೆ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ವೀಡಿಯೋ ನೋಡಿ, ಫುಲ್ ಲಾಸ್ಟಲ್ಲೇ ಹೇಳಿದ್ದೀನಿ ಅಂತ. ಫುಲ್ಲು ವೀಡಿಯೋ ನೋಡಿ, ಪ್ರತಿಯೊಂದು ವೀಡಿಯೋ ನೋಡಿ. ನಾನು ಹಳೆ ಬ್ಲಾಗ್ಸ್ಗಳನ್ನ ನೋಡಿ, ಯಾರೆಲ್ಲ ನೋಡಿದ್ದೀರಾ. ತೀರಾ ಕಡಿಮೆ ವ್ಯೂಸ್ ಆಗ್ತಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಮ ಒಪಿನಿಯನ್ ಏನು, ನಿಮ್ಗೆ ಯಾರಾದ್ರೂ ಇದ್ದರೆ ಮಾತಾಡಿದ್ರೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.